ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಸೊಪ್ಪಿನ ಸಾರು ನಮ್ಮ ಸೈಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಸೊಪ್ಪು ತೊಳೆದು ಮಡಿಕೊಳ್ಳಿ. ಆಮೇಲೆ ಗ್ಯಾಸ್ ಮೇಲೆ ನೀರಿಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರಿಟ್ಕೊಳ್ಳಿ. ನೀರಿಟ್ಕೊಂಡು ಅದು ಮಳ್ಳೋದ್ರೊಳಗಡೆ ಕಾಳು ಮೆಣಸನ್ನು ಪುಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ 1 ಟೇಬಲ್ ಸ್ಪೂನು ಕಾಳು ಮೆಣಸನ್ನ ಪುಡಿ ಮಾಡ್ಕೊಂಡು ನೀಟಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಅದನ್ನು ತೆಗ್ದು ಒಂದು ಕಡೆ ಸೈಡ್ಗೆ ಇಟ್ಕೊಳ್ಳಿ. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಸುಳ್ದು ಅದನ್ನು ಜಜ್ಕೊಳ್ಳಿ. ಅದನ್ನು ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ಳಿ. ಮತ್ತು ನೀರು ಮಳ್ಳಿಸ್ಬಿಟ್ಟು ಸೊಪ್ಪನ್ನ ತುಂಬಬೇಕು. ನಾವು ಸೊಪ್ಪು ತೊಳೆದು ಮಡಿಕೊಂಡಿರ್ತೀವಲ್ಲ ಅದನ್ನು ತುಂಬಬೇಕು. ಅಂದರೆ ಸೊಪ್ಪು ತಿನ್ನೋರು ಜಾಸ್ತಿ ಹಾಕ್ಕೊತಾರೆ, ಬೇಡ ಅನ್ನೋರು ಸ್ವಲ್ಪ ಹಾಕ್ಕೋತಾರೆ ಸೊಪ್ಪನ್ನ. ನಮಗೆ ಸೊಪ್ಪು ಇಷ್ಟ, ಅದಕ್ಕೆ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಆ ಸೊಪ್ಪದ್ರೊಳಗಡೆ ತುಂಬಬೇಕು. ಅಂದರೆ ಅದರೊಳಗೆ ಹಾಕಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕ್ಕೊಳ್ಳಿ. ಮತ್ತು ಕಾಳು ಮೆಣಸು ಪುಡಿ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಹಾಕಬೇಕು. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಜಜ್ಕೊಂಡಿರ್ತೀನಲ್ಲ ಅದನ್ನು ಹಾಕಬೇಕು. ಹಾಕ್ಬಿಟ್ಟು ಮತ್ತು 2 ಟೇಬಲ್ ಸ್ಪೂನ್ ಎಣ್ಣೆನ ಅದಕ್ಕೆ ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ಅದನ್ನು ಈ ಥರ ಬೇಯಿಸ್ಕೋಬೇಕು. ಅದಕ್ಕೆ ನನ್ನ ಮಗಳು ಒಂದು ಕಡೆ ಸೈಡ್ಗೆ ಅನ್ನಕ್ಕೆ ಇಕ್ಕಿದ್ದಾಳೆ. ಅದನ್ನು ಬೇಯಿಸ್ಕೊಂಡು ಅದಕ್ಕೆ ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದರೆ ಹಾಲು ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕಿಲ್ಲ. ಹಸಿ ಹಾಲನ್ನ 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಅದನ್ನು ಬಸ್ಕೊಂಡು ಡಿವೈಡ್ ಮಾಡ್ಕೊಂಡು ರುಬ್ಬಕ್ಕೆ ಬೆಳ್ಳುಳ್ಳಿ 1 ಟೇಬಲ್ ಸ್ಪೂನು, ಕಾಳುಮೆಣಸು ಸ್ವಲ್ಪ, ಕಾಯಿ ತುರಿ. ಮತ್ತು ಅಂದರೆ ಇದು ಸೂಪರಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗೆ ಏನು ಸಖತ್ತಾಗಿರುತ್ತೆ ಗೊತ್ತಾ, ಒಮ್ಮೆ ಟ್ರೈನ್ ಮಾಡಿ. ಮತ್ತು ಕಾಯಿ ತುರಿ ಹಾಕೊಂಡ್ವಲ್ಲ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಗಸಗಸೆ 1 ಟೇಬಲ್ ಸ್ಪೂನ್ ಗಸಗಸೆ, 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ. ಮತ್ತು ಸೊಪ್ಪು ರುಬ್ಬಕ್ಕೆ ಅಂತ ಆರ್ಸೋಕ್ಕೆ ಅಂತ ಸೈಡ್ಗೆ ಇಟ್ಕೊಂಡಿದ್ದೀನಿ. ಇದು ರುಬ್ಬಕ್ಕೆ ಬೇಯಿಸಿರ್ತೀವಲ್ಲ ಹಸಿಮೆಣ್ಸಿನ್ಕಾಯಿ, ಇದನ್ನು ರುಬ್ಬಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ರುಬ್ಕೊಂಡು ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ಅದನ್ನು. ಆಮೇಲೆ ನೀವು ಸೊಪ್ಪು ಉಪ್ಸಾರು ಖಾರ ಮಾಡ್ತಿರಲ್ಲ ಆ ಥರ ಖಾರನೂ ಸೊಪ್ಪು ಹೆಸರು ಬೇರೆ ಬೇರೆ ತಿನ್ಬೋದು. ನಾವು ಆ ಥರ ಮಾಡಲ್ಲ ಫ್ರೆಂಡ್ಸ್. ಈ ಥರ ನಾವು ಮಾಡೋ ಸ್ಟೈಲಲ್ಲಿ ನಾನು ತೋರಿಸ್ತಾಯಿದ್ದೀನಿ ನಿಮಗೆ. ನೋಡಿ, ಫೈನಲಿ ಸಾಂಬಾರು ರೆಡಿ ಆಯಿತು. ಇನ್ನು ಮತ್ತೆ ನಾಳೆ ಡೈಲಿ ವ್ಲಾಗೊಂದಿಗೆ ಸಿಗೋಣ. ಬಾಯ್.